ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತು ಸಂಡೇ ಔಟಿಂಗ್ ಹೋಗ್ತಾಯಿದ್ವಿ. 3 o'clock ಆಗಿತ್ತು. ನಾನು ನಮ್ಮ ಫ್ರೆಂಡ್ಸ್ ಇಬ್ಬರು ಔಟಿಂಗ್ ಹೋಗ್ತಾಯಿದ್ವಿ. ಇವತ್ತು ಮಳೆ ಬರೋ ಥರ ಇತ್ತು, ಆದರೂ ಪರವಾಗಿಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿಗೆ ಬಂದರೆ ವಾಚ್ಮ್ಯಾನ್ ಅಣ್ಣ ಇಲ್ಲಪ್ಪ ಔಟಿಂಗ್ ಅಂದರು, ಅಣ್ಣ ಹೋಯ್ತಿದ್ದೀವಿ ಅಣ್ಣ ಅಂದ್ಬಿಟ್ಟು ಆ ಅಣ್ಣಂಗೆ ಸರಿ ಆಯ್ತಣ್ಣ ಸೈನ್ ಹಾಕ್ರಪ್ಪ ಎಲ್ಲರೂ ಅಂದರು. ಸರಿ ಆಯ್ತಣ್ಣ ಸೈನ್ ಹಾಕ್ತೀವಿ ಅಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಮೂವರು ಟೈಮಿಂಗ್ಸ್ ಹೊಡೆದು ಸೈನ್ ಹಾಕಿ ಮತ್ತೆ ಹೊಲ್ಟ್ವಿ. ಅಲ್ಲಿಂದ ಆ ಅಣ್ಣಂಗೆ ಒಂದು ಬಾಯ್ ಹೇಳಿ ಬರ್ತೀವಣ್ಣ 6 ಗಂಟೆ ಒಳಗಡೆ ಅಂತ ಹೇಳ್ಬಿಟ್ಟು ಸರಿ ಆಯ್ತಪ್ಪ ಸ್ವಲ್ಪ ಬೇಗ ಬಂದುಬಿಡ್ರಿ ಮಳೆ ಬರೋಂಗೈತೆ ಅಂತಿದ್ರು. ಸರಿ ಆಯ್ತಣ್ಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿಗೆ ಬಂದು ನೋಡಿದ್ರೆ ಮಳೆ ಏನೂ ಇರಲಿಲ್ಲ. ಟೀ ಕುಡಿಯೋಣ ಅಂದರೆ ಪಾಕ್ಲಾಕಿತ್ತು ಅಂಗಡಿ, ಮಾಮೂಲಿ ನಾವು ಹೋಗೋದು ಯಾವಾಗಲೂ. ಸೊ ನಡೀರಿ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಮೂವರು. ಇಲ್ಲಿ ಸ್ವಲ್ಪ ಮುಂದಕ್ಕೆ ನಡ್ಕೊಂಬರೋಷ್ಟೊಳಗಡೆ ಫುಲ್ಲು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಲೈಟಾಗಿ ಹನಿ ಉದುರ್ತಾ ಇತ್ತು. ಇರಲಿ ಬಾ ಏನಾಗಲ್ಲ ಅಷ್ಟೊಳಗಡೆ ಹೊರಟೋಗೋಣ ಅಂದ್ಬಿಟ್ಟು ಹೋದ್ವಿ. ಸ್ವಲ್ಪ ದಾರಿಗೆ ಹೋಗೋಷ್ಟೊಳಗಡೆ ಮಳೆ ಬಂದ್ಬಿಡ್ತು. ಸರಿ ಆಯಿತು ಇನ್ನೇನು ಬೇಡ ಅಂದ್ಬಿಟ್ಟು ಹೈವೇಗೆ ಹೋಗೋಣ ಅಂದ್ಬಿಟ್ಟು ಅಡ್ಡದಾರಿ ಒಂದಿತ್ತು, ಕಬ್ಬನ್ ಗಾರ್ಡನ್ ಅಂತೈತೆ ಕಬ್ಬನ, ಅಲ್ಲಿಂದ ನುಗ್ಗಿಬಿಟ್ಟು ಹೈವೇಗೆ ಬಂದ್ವಿ. ಚೌಟ್ರಿಯಿಂದ ಆಚೆ ಕಡೆಗೆ ಮದುವೆ ಬೇರೆ ನಡೀತಾಯಿತ್ತು. ಮದುವೆ ಕಾರುಗಳನ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿದರು. ಸೊ ಹೈವೇಗೆ ಬಂದ್ವಿ. ಹೈವೇಗೆ ಬಂದಾದಮೇಲೆ ನೋಡಿದ್ರೆ ಮಳೆ ಬೀಳ್ತಾಯಿತ್ತು. ಕ್ಲೈಮೇಟ್ ಮಾತ್ರ ಸೂಪರಾಗಿತ್ತು. ಮಳೆಯಲ್ಲೇ ನೆನ್ಕೊಂಡು ಮೂವರು ಹೊರಟ್ವಿ. ಮಳೆ ಬೀಳ್ತಾ ಹೈವೇಲಿ ಗಾಡಿ ಓಡಿಸೋದಕ್ಕೆ ಎಷ್ಟು ಚೆಂದ ಅಲ್ವಾ. ಅದ್ರ ನೋಡ್ಕೊಂಡು ಮತ್ತು ನಾನು ನನ್ನ ಫ್ರೆಂಡ್ಸು ನಮ್ಮ ಹತ್ರನೂ ಕಾರ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಹೋಗ್ಬೋದಿತ್ತು ಈಗೆಲ್ಲ ಆಚೆ ಕಡೆಗೆ ಅಂದ್ಕೊಂಡು ಹೊರಟ್ವಿ. ಮಳೆಯಲ್ಲಿ ಸೂಪರಾಗಿತ್ತು. ಒಂದೊಂದು ಕಾರು ಜುಕ್ 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 ಅಂತ ಹೋಗ್ತಾಯಿದ್ವು. ನೋಡ್ಕೊಂಡು ಹಂಗೆ ವಾಕಿಂಗ್ ಹೊರಟ್ವಿ. ನಾನು ನಮ್ಮ ಫ್ರೆಂಡ್ಸ್ ಇಬ್ಬರೂ ಎಲ್ಲ ಹೋಯ್ತಿದ್ರು. ನೋಡ್ತಾ ನಿಂತಿದ್ವಿ ನಾವು ಒಂದು ಅರ್ಧ ಗಂಟೆ. ಮದುವೆ ಮನೆ ಹತ್ರ ಬೇರೆ ನಿಂತ್ಕೊಂಡಿದ್ವಿ. ಮದುವೆ ಮನೇಲಿ ವಾಳ್ದ ಸೌಂಡ್ ಕೇಳಿಸ್ಕೊಂಡು ಹೋಯ್ತಾ ಒಂಥರ ಫುಲ್ಲು ಮೈಯೆಲ್ಲ ಜುಮ 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 ಅಂತ ಇತ್ತು. ಕ್ಲೈಮೇಟ್ ಮಾತ್ರ ಫುಲ್ ಅಲ್ಟಿ ಸೂಪರಾಗಿತ್ತು. ಇವತ್ತು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ಮಳೇಲಿ ನೆನ್ಕೊಂಡೇ ಹೋದ್ವಿ. ಡಟ್ಕಳ್ಳಿ ಅಂತೈತೆ ಸಿಗ್ನಲ್, ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ವಿ. ಇದು ಆಟೋನ್ ಬಂದ, ಆಟೋನ ನೀರೆಗರಿಸ್ಬಿಟ್ಟು ಹೊರಟ್ಬಿಟ್ಟ. ಆಮೇಲೆ ತಿರ್ಗಾ ಮತ್ತೆ ಹೋದ್ವಿ ಅಲ್ಲಿವರೆಗೂ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ಜೊತೆಯಲಿ. ಸೊ ಮತ್ತೆ ಹಂಗೆ ನಮ್ಮ ಹಳೆ ಕಾಲೇಜ್ ಹತ್ರ ಬಂದ್ವಿ. ಫಸ್ಟ್ PU ಸೆಕೆಂಡ್ PU ಓದಿದ್ದು ಕಾಲೇಜ್ ಇದೆ, ವಿಶ್ವಪ್ರಜ್ಞಾ ಕಾಂಪೋಸಿಟ್ PU ಕಾಲೇಜ್ ಅಂತ. ಸೊ ಅಷ್ಟು ದೂರ ಬಂದಿದ್ದೀವಲ್ಲ, ಇನ್ನು ಕಾಲೇಜ್ ನೋಡಿದಿರೋ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಡೆ ಸರ್ವಿಸ್ ರೋಡಲ್ಲಿದ್ವಿ ನಾವು. 10 ಕಡೆ ರೋಡ್ ದಾಟ್ ಹೋಗ್ಬೇಕಿತ್ತು. ಬೇಡ ಬನ್ನಿ ಮುಂದೆ ಸಿಗ್ನಲ್ ಐತೆ, ಸಿಗ್ನಲಲ್ಲಿ ಗಂಟೆ ಹೋಗ್ಬಿಟ್ಟು ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಯಾವುದೋ ನೋಡ್ರೆ ಚೌಟ್ರಿ ಪಕ್ಕ ಇರೋದು ನಮ್ಮ ಕಾಲೇಜು. ಇಲ್ಲೂ ಮದುವೆ ನಡೀತಾಯಿತ್ತು. ಈ ಚೌಟ್ರಿಯಲ್ಲಿ ಅದೆಷ್ಟು ಕಿತ್ತ ಊಟ ಮಾಡಿದೀವೋ ನಮಗೂ ಗೊತ್ತಿಲ್ಲ. ಹಾಸ್ಟೆಲಲ್ಲಿ ಊಟ ಸರಿ ಇಲ್ಲ ಅಂದರೆ ಬರ್ತಾ ಇರೋದು ಚೌಟ್ರಿಗೆ, ಯಾವುದನ್ನು ಮದುವೆ ನಡೀತಾಯಿದ್ರೆ ಹೋಗೋದು, ತಿನ್ನೋದು, ಬರೋದು, ಆ ಥರ ಮಾಡ್ತಾಯಿದ್ವಿ. ಹಾಸ್ಟ್ಲವ್ರ ಸ್ಥಿತಿ ನಿಮಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಹಾಸ್ಟ್ಲ್ ಊಟಗಳೆಲ್ಲ ಅಂತ. ಸೊ ನೋಡಿ, ನಾವು ಓದಿದ್ದು ಹಳೆ ಕಾಲೇಜ್ ಇದೆ, ವಿಶ್ವಪ್ರಜ್ಞಾ ಕಾಂಪೋಸಿಟ್ PU ಕಾಲೇಜ್ ಅಂತ. ಇಲ್ಲೇ ನಾನು ಓದಿದ್ದು ಫಸ್ಟ್ ಇಯರು ಸೆಕೆಂಡ್ ಇಯರು. ಈಗ ಗೂಗಲಲ್ಲಿ ಟೈಪ್ ಮಾಡಿದ್ರೆ ನಂಬರ್ 1 ಬೆಸ್ಟ್ ಕಾಲೇಜ್ ಅಂದರೆ ಇದೇ ಬರೋದು ಮೈಸೂರಲ್ಲಿ. ಇದು ಲೆಫ್ಟ್ ಸೈಡಲ್ಲಿರೋ ಕಿಟಕಿ ಲಾಸ್ಟ್ ಫ್ಲೋರಲ್ಲಿ ನಾವು ಅದೇ ಕ್ಲಾಸ್ ರೂಮು ನಮ್ಮದು. ಅಲ್ಲೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೇ ಕೂತ್ಕೊಂಡು ಪಾಠ ಎಲ್ಲ ಕೇಳಿಸ್ಕೊಂಡು ಹೈವೆಲ್ಲ ನೋಡ್ಕೊಂಡು ತರಲೆ ಮಾಡ್ಕೊಂಡು ಕಾಲೇಜ್ ಗೇಟ್ ಹಾರ್ಕೊಂಡು ಬಂದಿದ್ದೀವಿ. ಕಾಲೇಜ್ ಮಾತ್ರ ಮೆಮೊರೀಸ್ ಮರೆಯೋಕ್ಕಂತೂ ಆಗಲ್ಲ. ಈ ಕಾಲೇಜ್ನ ಲೈಫಲ್ಲಿ ಸಖತ್ ಮೆಮೊರೀಸ್ ಐತೆ. ತರಲೆ ಮಾಡಿರೋದು, ಫ್ರೆಂಡ್ ಜೊತೆ ಆಚೆ ಆರಿರೋದು, ಹೋಗಿರೋದು. ಫೇಮಸ್ ಒಂದು ಬೇಕ್ರಿ ಐತೆ ಕದಂಬ ಅಂತ, ಅಲ್ಲಿಗೆ ಎಷ್ಟು ಕಿತ್ತ ಹೋಗಿ ಬಂದಿದ್ದೀವಿ ನಮಗೂ ಗೊತ್ತಿಲ್ಲ. ಮಿಸ್ಕಾಗಿ ಆರ್ತಿದ್ವಿ. ಮತ್ತು ಎಷ್ಟೊಂದು ಕಿತ್ತ ಗೋಬಿ ತರಿಸ್ಕೊಂಡೋಗಿದ್ದೀವಿ ಹಾಸ್ಟ್ಲಿಗೆ. ಹಾಸ್ಟ್ಲಲ್ಲಿ ಏನೂ ಅಲೋ ಇಲ್ಲ ಆಚೆ ಕಡೆದು, ಆದರೂ ಒಳಗಡೆಗೆ ಹೋಗಿ ಗೋಬಿ ಎಲ್ಲ ತರಿಸ್ಕೊಂಡು ಹಾಸ್ಟ್ಲಲ್ಲಿ ಹೋಗಿ ತಿಂದು ಮಜಾ ಎಲ್ಲ ಮಾಡಿದ್ದೀವಿ. ಆವಾಗೆ ಅಲ್ಲಿ ಫೋನೆಲ್ಲ ಅಲೋ ಇರಲಿಲ್ಲ ಹಾಸ್ಟ್ಲಲ್ಲಿ, ಆದರೂ ಕದ್ದು ಮುಚ್ಚಿ ಫೋನೆಲ್ಲ ಯೂಸ್ ಮಾಡಿದ್ದೀವಿ. ಮತ್ತೆ ವಾಪಸ್ ಹಾಸ್ಟ್ಲ್ ಕಡೆ ಹೋಗೋಣ ಅಂತ ಬರ್ತಾಯಿದ್ವಿ. ಅಷ್ಟರೊಳಗಡೆ ಮಳೆ ಬರೋ ಥರ ಆಗಿತ್ತು. ಕ್ಲೌಡ್ಸ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದ್ವು. ನೋಡ್ಕೊಂಡು ಹಂಗೆ ಹೋದ್ವಿ. ಇಲ್ಲಿ ಚೇರ್ ಹಾಕಿದ್ರು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಅಷ್ಟು ದೂರ ನಡ್ಕೊಂಬಂದಿದ್ದೀವಿ, ಎಲ್ಲಿ ಕೂತ್ಕೊಂಡಿರ ಅಂದ್ಬಿಟ್ಟು ತಿರ್ಗಾ ಇಲ್ಲಿ ಕೂತ್ಕೊಂಡು ಎದ್ದು ಮತ್ತು ನನ್ನ ಫ್ರೆಂಡ್ ಇನ್ನೊಂದು ಸ್ವಲ್ಪ ಕೂತ್ಕೊಳ್ಳೋಣ ಇರೋ ಅಂದ. ಸೊ ಇಲ್ಲೇ ಕೂತ್ಕೊಂಡು ಎದ್ದು ಮತ್ತೆ ವಾಪಸ್ ನಾವು ಹೋದ್ವಿ.
ಇಲ್ಲಿ ಬರಬೇಕಾದಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಳೆಯಲ್ಲೇ ಹೋದ್ವಿ. ಹಂಗೆ ನಡ್ಕೊಂಡು ಸ್ವಲ್ಪ ದೂರ ಮುಂದೆ ಬಂದ್ವಿ. ಇಲ್ಲಿಗೆ ಬರೋಷ್ಟೊತ್ತು ಫುಲ್ಲು ಕತ್ತಲೆ ಆಗೋ ಥರ ಆಗೋಯ್ತು. ಟೈಮ್ ನೋಡಿದ್ರೆ ಇನ್ನೂ 5 ಗಂಟೆ 2 ನಿಮಿಷ ಅಷ್ಟೇ ಆಗಿದ್ದಿತ್ತು. ಫುಲ್ಲು ಮೋಡ ಎಲ್ಲ ಮುಚ್ಕೊಂಬಿಟ್ಟಿತ್ತು. ಏನು ಮಳೆ ಬರುತ್ತೆ ಅನ್ನೋ ಟೈಮಿಗೆ ಆದರೂ ಮಳೆ ಬಂತು. ಮಳೆಯಲ್ಲೇ ನೆನ್ಕೊಂಡು ಸ್ವಲ್ಪ ದೂರ ಬಂದ್ವಿ, ಕಾಲೇಜಿಗೆ ಸೇರ್ಕೊಂಡ್ವಿ. ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ, ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದೋ, ಯಾರ ಉಸಿರಲ್ಯಾರ ಹೆಸರೋ ಯಾರು ಬರೆದರೋ, ಯಾವ ಪ್ರೀತಿ ಹೂವು ಯಾರ ಹೃದಯದಲ್ಲರಳುವುದೋ. ಸೊ ಫೈನಲಿ ಕಾಲೇಜಿಗೆ ಬಂದ್ವಿ. ಅಷ್ಟೇ ವಿಷಯ. ಪೀಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಬೆಳೆಸಿ. ಜೋರು ಮಳೆಯಲ್ಲ